Hi guys, see this making video. ಏನಾದರೂ ಪ್ರಾಬ್ಲಮ್ ಇರಬಹುದು ಆದಷ್ಟು ಹೊತ್ತು ಜಲ್ದಿನ ಕಡಿಮೆ ಆದ್ರೆ ಸಾಕು ಅಂತ ಅನ್ಕೊಂಡೆ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್. ನೋಡ್ರಿ, ಇವತ್ತಿನ ವಿಡಿಯೋ ಒಳಗೆ ಯಾರದಾರ ಅಂತಂದ್ರೆ ನಮ್ಮ ಜಾನು ಅದಾಳ. ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಈಕಿಗೆ 2 months ಕಂಪ್ಲೀಟ್ ಆಯ್ತು. ಇವತ್ತಿಗೆ 24 ಅಲ್ಲ, ಇವತ್ತು 24 ಇವತ್ತಿಗೆ 2 months ಕಂಪ್ಲೀಟ್ ಆಯ್ತು. ಈಕಿಗೆ ಫೋಟೋ ಶೂಟ್ ಮಾಡ್ಬೇಕಂತ ಅನ್ಕೊಂಡೇನಿ. ನಿನ್ನೆ 3 ದಿನದಿಂದನೂ ಮಾಡ್ಬೇಕಂತ ಅನ್ಕೊಳತ್ತೇನೆ ನಾನು. ಆದ್ರೆ ಕರೆಕ್ಟಾಗಿ ಏನು ಮಾಡ್ಬೇಕು, ಯಾವ ಥೀಮ್ ಒಳಗೆ ಮಾಡ್ಬೇಕು ಅನ್ನೋದನ್ನ ಕನ್ಫ್ಯೂಸ್ ಆಗತ್ಬಿಟ್ಟೈತಿ. ಡ್ರೆಸ್ ಇದ್ರೆ ನನಗೆ ಬೇಕಾದಂಥವು ಇರಂಗಿಲ್ಲ, ನನಗೆ ಬೇಕಾದಂಥ ಸಾಮಾನು ಇದ್ರೆ ಡ್ರೆಸ್ ಇರಂಗಿಲ್ಲ, ಹಿಂಗೆ ಆಗತ್ಬಿಟ್ಟಿತ್ತು. ಕಲರು ಬೇಕಾ, ಅದೇ ಥರ ಏನು ಐಟಮ್ಸ್ ಏನು ನಾನು ಯಾವ ಥೀಮ್ ಒಳಗೆ ಮಾಡ್ಬೇಕಂತ ಅಂದ್ಕೊಂಡಿರ್ತೇನಲ್ಲ ಅವೆಲ್ಲ ಬೇಕಾಗ್ತವೆ. ಹಾಗಾಗಿ ಸ್ವಲ್ಪ ಡಿಲೇ ಆಗಿ ಫೈನಲಿ ಇವತ್ತಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಜಸ್ಟ್ ಸಿಂಪಲಾಗಿ ಮಾಡ್ಬೇಕಂತ ಅಂದ್ಕೊಂಡೇನಿ. ಈ ಮಂತ್ ಮನೇನೂ ಅಷ್ಟು ನಾನು ಜಾಸ್ತಿ ಏನು ಅಷ್ಟು ಇದನ್ನು ಮಾಡಿರಲಿಲ್ಲ, ಸಿಂಪಲಾಗೆ ಮಾಡಿದ್ದೆ. ಈ ಸರಿನೂ ಅಷ್ಟು ಸಿಂಪಲಾಗೆ ಮಾಡ್ಬೇಕಂತ ಅಂದ್ಕೊಂಡೀನಿ. ಜಾಸ್ತಿ ಅಷ್ಟೊಂದು ಜಗಬಾಗ ಅದನ್ನು ಇಟ್ಟರೆ ನನಗೆ ಇಷ್ಟನ ಆಗಂಗಿಲ್ಲ. ಸಿಂಪಲಾಗಿ ಎಷ್ಟು ಮಾಡಿರ್ತೀವಿ ಅಷ್ಟೇ ಕ್ಯೂಟಾಗಿ ಬೇಬಿ ಫೋಟೋ ಬರ್ತಾವೆ. ಹಾಗಾಗಿ ಸಿಂಪಲ್ಲಾಗೆ ಮಾಡ್ಬೇಕಂತ ಅಂದ್ಕೊಂಡಿನಿ. ನೋಡೋಣ್ರಿ ಏನೆಲ್ಲ ಆಗ್ತಿತ್ತು ಅನ್ನೋದು. ವಿಡಿಯೋ ನೋಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಲ್ಲಿವರೆಗೂ. ಮತ್ತು ನೆಕ್ಸ್ಟ್ ಇವಾಗ ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಜಾನೂ ಸ್ವಲ್ಪ ಫ್ರೆಶಪ್ ಎಲ್ಲ ಮಾಡಿಸಿ ಮತ್ತು ಆಮೇಲೆ ಸಿಗ್ತೇನೆ ನಾನು. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರ್ರಿ ಫ್ರೆಂಡ್ಸ್. ಇನ್ನು ಇಲ್ಲಿ ನೋಡ್ಬೋದು ಖುಷಿಗೆ ಆ್ಯಕ್ಟಿವಿಟಿ ಮಾಡ್ಸ್ಯಾರ. ರಿಪಬ್ಲಿಕ್ ಡೇ ಇತ್ತಲ್ಲ, ಹಾಗಾಗಿ ಅದ್ರ ಸಲುವಾಗಿ ಆ್ಯಕ್ಟಿವಿಟಿ ಮಾಡ್ಸ್ಯಾರ. ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಮಾಡ್ಸತ್ತಾರೆ. ಈ ಥರ ಎಲ್ಲ ಮಾಡಿಸಿದ್ರೆ ಖುಷಿಗೆ ಹೋಗಕ್ಕೆ ಭಾಳ ಮನಸ್ಸು ಬರ್ತೈತಿ. ಇಲ್ಲ ಅಂತಂದ್ರೆ ಬರೀ ಓದೋದು ಅದು ಇದು ಅಂತಂದ್ರೆ ಆಕೆಗೆ ಅಷ್ಟು ಮನಸ್ಸು ಬರೋಂಗಿಲ್ಲ, ಹೋಗೋಕೆ ಒಲ್ಲೆ ಅಂತಿರ್ತಾಳೆ ಒಂದೊಂದು ದಿನ. ಬಟ್ ಈ ಥರ ಏನಾದರೂ ಹೊಸದು ಮಾಡಿಸ್ತಿರ್ತಾರಲ್ಲ ಅದ್ರ ನೆಕ್ಸ್ಟ್ ಡೇ ಓಡೋಡಿ ಹೋಗ್ತಾಳೆ ಸ್ಕೂಲಿಗೆ. ಮತ್ತಿನ್ನು ಎಲ್ರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ನೋಡ್ಬೋದಿಲ್ಲ ಇನ್ನು ಎಷ್ಟು ಚಂದ ಮಾಡತ್ತಾರ. 3 ಜನದಂತೆ ಎಲ್ರಿಗೂ ಕೂಡಿ ಮಾಡಿಸಿದ್ದಾರೆ. ಒಂದು 17 ಜನ ಏನೋ ಅದಾರ ಇವರು. ಮತ್ತು ಈ ಥರ ಪ್ರತಿಯೊಂದು ಫೆಸ್ಟಿವಲ್ಸಿಗೂ ಮಾಡಿಸಿರ್ತಾರಲ್ಲ ಅವರು. ಹಾಗಾಗಿ ನನಗೆ ಏನು ಮಾಡಿಸ್ತಾರೋ ಈ ಸರಿ ಏನು ಮಾಡಿಸ್ತಾರೋ ಅಂತಂದು ಭಾಳ ಕ್ಯೂರಿಯಾಸಿಟಿಯಿಂದ ನಾನು ಕಾಯ್ಕೊಂಡಿರ್ತೇನೆ. ಅವಾಗ ಅವ್ರು ನನಗೆ ವಿಡಿಯೋ ಎಲ್ಲ ಕಳಿಸ್ತಾರಲ್ಲ, ಕಳಿಸಿದ ಕೂಡಲೇ ಏನೋ ಒಂಥರ ನೋಡಿದ ಕೂಡಲೇ ಭಾಳ ಖುಷಿ ಅನ್ನಿಸ್ತೈತಿ. ಮಕ್ಕಳು ಮಾಡೋದು ನೋಡೋಕೆ ಚಂದಲ್ಲ, ಹಾಗಾಗಿ ನೋಡಿದ ಕೂಡಲೇ ಭಾಳ ಖುಷಿ ಅನ್ನಿಸ್ತೈತಿ. ಮತ್ತಿನ್ನು ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೋಬೇಕಂತಂದು ಚಪಾತಿ ಮಾಡ್ಕೊಳತ್ತಿದ್ದೆ. ಅಷ್ಟೊಳಗೆ ಮೆಸ್ ಹುಡುಗಿನೂ ಬಂದ್ಲು. ಆಕೆಗೆ ನಮಗೆ ಎಲ್ರಿಗೂ ಸೇರಿ ಮಾಡ್ಕೊಂಡ್ರೆ ಆಯ್ತು ಅಂತಂದು ಆಕೆ ಜಸ್ಟ್ ಟಿಫಿನ್ ಕಟ್ಕೊಂಡು ಹೋಗಿ ನಾನು ಬಾಕ್ಸಿಗೆ ಹಾಕೊಂಡು ಹೋಗಿ ಊಟ ಹಾಕ ಮತ್ತು ಚಪಾತಿನ ಮಾಡ್ಕೊಟ್ಬಿಡು ಅಂತಂದ್ಲು. ಹಂಗಾಗಿ ಚಪಾತಿ ಮಾಡ್ತಿದ್ದೆ ನಾನು. ಆಮೇಲೆ ಇದ್ರದ್ದು ಪಲ್ಯ ಮಾಡ್ಕೋಬೇಕು. ಇವು ಯಾವುದೋ ಕಾಳದವ, ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಆ ಕಾಳದ ಪಲ್ಯ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಏನಾದರೂ ಮಸಾಲೆ ರೈಸ್ ಥರ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಮಾಡತ್ತೇನೆ ಇವಾಗ. ಫ್ರೆಂಡ್ಸ್, ನಾನಿವತ್ತು ರೈಸ್ನ ಸ್ವಲ್ಪ ಡಿಫ್ರೆಂಟಾಗಿ ಯಾವುದಾದ್ರೂ ಒಂದು ರೈಸ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಳತ್ತೀನಿ. ನೋಡ್ಬೋದಿಲ್ಲ, ಏನಿಲ್ಲ, ಮಸಾಲ ರೈಸು ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಮಸಾಲ ರೈಸ್ ಮಾಡೋಣ ಅಂತ ಅಂದ್ಕೊಂಡೇನಿ. ಹಾಗಾಗಿ ಸ್ವಲ್ಪ ಫಸ್ಟ್ ಎಣ್ಣೆ ಹಾಕೋಣ ನಾನು. ಆಮೇಲೆ ಜೀರಿಗೆ ಹಾಕ್ಕೊಳತ್ತೇನೆ. ಸ್ವಲ್ಪ ಜೀರಿಗೆ ನಾನು ಜಾಸ್ತಿ ಹಾಕ್ಕೊಳತ್ತೇನೆ ನಾನು. ಆಮೇಲೆ ಮೆಣಸಿನ್ಕಾಯಿ ಮತ್ತು ಇದೊಂದೆರಡು ಪಲಾವ್ ಎಲೆ ತೊಗೊಂಡೇನೆ. ಅದಾದಮೇಲೆ ಇವು ಸ್ಪೈಸಸ್ ಇವಕ್ಕೆಲ್ಲ ಏನೇನಂತಾರೆ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಆಮೇಲೆ ಇದು ಏಲಕ್ಕಿ, ಲವಂಗ, ಇವು ಮೆಣಸಿನಕಾಳು. ನಮ್ಮ ಸೈಡ್ ಮೆಣಸಿನಕಾಳು ಅಂತಾರೆ, ನಿಮ್ಮ ಸೈಡ್ ಏನಂತಾರೆ ಏನೋ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಹೇಳ್ರಿ. ಇದನ್ನೆಲ್ಲನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಚೇಂಜ್ ಆಗಿ ರೈಸ್ ಮಾಡಿದ್ರೆ ಆಯ್ತು ಅಂತಂದು ಅಂದ್ಕೊಂಡೆ ನಾನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕೊಳತ್ತೀನಿ ನಾ ಇದಕ್ಕೆ. ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, ಅಕ್ಕಿನ ಹಾಕೊಳತ್ತೀನಿ. ಇನ್ನು ಲಾಸ್ಟಿಗೆ ನೀರು ಹಾಕೊಳತ್ತೀನಿ. ನೋಡ್ಬೋದಿಲ್ಲ ಎಷ್ಟು ಘಮ್ ಅನ್ನತಿತ್ತು ಅಂತಂದ್ರೆ ಟೇಸ್ಟ್ ನಾನು ಫಸ್ಟ್ ಟೈಮ್ ಮಾಡತ್ತೀನಿ. ಟೇಸ್ಟ್ ಯಾವ ಥರ ಆಗ್ತೈತಿ ಏನೋ ನೋಡ್ಬೇಕು. ಏನೋ ಯೂಟ್ಯೂಬ್ನಾಗ ಈ ಥರ ಒಂದು ನೋಡಿದ್ದೆ ನಾನು, ಹಾಗಾಗಿ ಮಾಡಿದ್ರೆ ಆಯ್ತು ಅಂತ ಮಾಡತ್ತೀನಿ. ಟೇಸ್ಟ್ ಹೆಂಗಿರುತ್ತೆ ಅನ್ನೋದು ಆಮೇಲೆ ತಿಂದ್ಮೇಲೆ ಹೇಳ್ತೇನೆ ನಾನು.
ಏನವ ಹ್ಞೂ ಹೊಡಿತ ಒಂಥರ ಹಂಗಂದ್ರೆ ಹಿಂಗೆ ಹಿಡ್ಕೊತೈತ ಭಾರಿ ಬಿಡ ಏನು ಭಾರಿ ಆತ ಹಾಯ್ ಗಾಯ್ಸ್ ಸಿ ದಿಸ್ ಮೇಕಿಂಗ್ ವಿಡಿಯೋ ನಮ್ಮ ಜಾನು ಡೆಕೋರೇಷನ್ ನೋಡಿದ್ ಅವೆಲ್ಲ ಕಿತ್ತಿದ್ದು ಹಾಕತ್ತಾಳೆ ಇಕ್ಕಿ ಒಬ್ಬಕ್ಕೆ ಈಕಿ ಮಕ ಹೆಂಗೆ ಮಾಡ್ತಾಳ ನೋಡಿ ಮಕ ಮಾಡ ಇದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಚಲೋ ನೋಡಿಕಿ ಚಲೋ ಹೂ ಹರಿಯಂಗಿಲ್ಲ ಅಂತ ಕೆಟ್ಟ ಹೂ ಹರಿತಾ ಅಂತ ಅಂದ್ರೆ ಅರ್ಧಂಬರ್ಧ ಚಲೋ ಇದು ಚಲೋ ಇದ್ದಿದ್ದು ತಗೊಂಡಿರ್ತೇನೆ ದೇವ್ರಿಗೆ ಬರ್ತಾವೆ ಚಲೋ ಇಲ್ಲಾರ್ದಿದ್ದು ಹರಿತಾನೆ ನಡೀತಿ ಸಾಕಲ್ಲ ಎಷ್ಟು ಹರಿದ್ರು ನೋಡ್ರಿ ಆಗ್ಲಾಗ ನೀವು ಬಂದಿಲ್ಲ ನಂಗೆ ಡೈಲಿ ವಿಡಿಯೋ ಮಾಡ್ಕೊಡೋ ಬೆಳೆಸಿದ್ಲ ಆಗ್ಲಾಗ ಅದನ್ನ ಕಟ್ ಮಾಡಿದ್ ನೋಡ ಅಲಸ್ ತುಂಟ ಹಾಕಿಗೆಲ್ಲ ತುಂಟ ಹೌದಿಲ್ಲ ಇಲ್ಲ ಇಟ್ಟು ಬರಮ್ಮ ಬಂದೆ ಸರಿ ಇಟ್ಕೋನೆಲ್ಲ ಖುಷಿ ಬೆಳೆಸ್ಬೇಡ ಚಲ್ಬೇಡ ಮತ್ತೆ ಖುಷಿ ಚೆನ್ನಾಗಿ ಇಟ್ಕೋರ ಬಂದೆ ಹೂ ಬೆಳೆಸ್ತಿ ಏ ಚಂದಾಗಿ ಹಿಡ್ಕೋ ಚಂದಾಗಿ ಹಿಡ್ಕೋ ಅವ್ನು ಬೆಳೆಸ್ಬೇಡ ಬಾ 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 ಇದು ನೋಡಿ ಈ ಟೈತ್ ಇದೆ ಡಬ್ಬಿ ಇದರನ್ನೇ ಹಾಕೊಂಬರ್ತಾರೆ ಇವ್ರು ಈ ಕಲರ್ 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 ಕಣ್ಣಲ್ಲಿ ಮುರ್ಲಕ್ಕಾನೆ ನೋಡ್ಬಿಟ್ಟೆ ಮನೆಯಿಂದ ಒಬ್ರಿಗೆ ಹೂವು ತಗೊಂಬ ಅಂದ್ರೆ ಒಬ್ಬರು ತೊಗೊಂಬರ್ಲಿಲ್ಲ ಇವತ್ತು ತೊಗೊಂಬಂದಾರೆ ಎಲ್ಲರೂ ತೊಗೊಂಬಂದಾರ ಹೂವು ತುಂಬ ಇಲ್ಲಿ ಎಷ್ಟು ಚಂದ ತುಂಬ ತಾಳ ನೋಡಿಕೆ ತುಂಬ ಹಾಕಿ ಏಯ್ ತುಂಬ ಇವನ್ನೆಲ್ಲ ಹರಿಯಂಗಿಲ್ಲಮ್ಮ ಚಲೋ ಅದಾವ ನೋಡ ಅಕ್ಕನದ್ ಮತ್ತೆ ಪಾ ಸರಮ್ಮ ಹರಿಬೇಡ ಇವ್ನು ಇದೇ ಕಿತ್ತಲ್ಲ ಹಂಗೆ ಹಾಕಿದಕ್ಕೆ ಇದಕ್ಕೆ ಹಾಕಿ ಕಿತ್ತು ಇದಕ್ಕೆ ಹಾಕಾನ ಇದನ್ನ ತೊಗೊಂಬಂದೆ ಬೀಳುವುದಿಲ್ಲ ಅದು ದಿಸ್ ಈಸ್ ಡೆಕೋರೇಷನ್ ಬ್ಯಾಗ್ ನಡುವೆ ನಾವು ಬೆಳಕಿನತ್ತ ಏ ತುಳಿಬೇಡ ಪಾಪು ಮುಕ್ಕೋತಿರ್ತಿ ಖುಷಿ ಬೆಳಕಲ್ಲ ದರ್ಶನ ಬೆಳಕು ಬೆಳಕು ಅಂತಾವ್ ಹಂಗೆ ಹೆಂಗಲ್ಲದು ನನಗೆ ಓನ್ಲಿ ಅಡ್ಡಷ್ಟ ಯೂಸ್ ಖುಷಿ ಖುಷಿ ತುಳಿಬೇಡ್ದ ನೀನ ಹೇಳ್ದಂಗೆ ಚೀ ಮಾಡತ್ತಾಳಕ್ಕಿ ಏಯ್ ಅಷ್ಟೇ ಇರ್ಲಿ ಬಿಡು ಡರ್ಟಿ ಪೈ ಸುಮ್ಮನೆ ಡರ್ಟಿ ಪೈ ಬಟರ್ಫ್ಲೈ ಏನಂತಾಳೆ ಈಕಿ ಸರಿಮಾ ನಮ್ಮ ಜಾಮೀನ್ ದೊಡ್ಡಕದಾಣ ಏನು ಮಾಡತ್ತೀನಿ ನನಗೆ ಹಾರ್ಟ್ ಸರಿ ಸರಿ
ಇದನ್ನ ಕರ್ಕೊಂಡು ಅರ್ಥ ಮಾಡಂಗಿಲ್ಲ. ಸರಿ ಅಲ್ಲಿ ಹೋಗಿ ಕುಂದ್ರಾಗ. ಸರಿ ಇದ್ರ ಮೇಲೆ ಹಾಸಿಗೆ ಮೇಲೆ ಹೊರಗಡೆ ಇಕ್ಕಲ್ವಾ. ಸಿಸಿಲಿ ಒಂದು ಮಾತು ತುಳಿ ಬಿಡ ಅದನ್ನ ತುಳಿ ಬಿಡ ಸರಿ ಆತಾಗ ಡಮ್ಮ ಅಲ್ಲ ಡುಮ್ಮ. ತುಳಿ ಬಿಡ ಅಂತ ಹೇಳತ್ತೇನೆ ಇಲ್ಲೋ ಖುಷಿ ಒಂದ್ ಸ್ವಲ್ಪ ಈ ಕಡೆ ಜಗಳ ದನ ಮನೆ ಮಾಡೋದಕ್ಕೆ ನೋಡಿದ್ವಿ ಖುಷಿ ಹಾಳು ಮಾಡ್ಬೇಡ. ಪಾಪ ಇದ್ರ ಮ್ಯಾ ಚಲ್ ಹರಿ ಅಲ್ಲೇ ಹರಿದಿಡ ಚಸಿ ಎಷ್ಟು ಗಂಟೆಗೆ ಕೊಡು ಉಣ್ಣಕ್ಕ ಈಟಿಟ ಹರಿದ ಹರಿದ ಕಥ ಪಟ್ ಪಟ್ ಹರಿನಿ ಹರಿದಿ ಕವರ್ಗೆ ಹಾಕಿಸಿ ಇದ್ರ ಹಾಕು ತುಂಬಿದ್ರ ಹೊಟ್ಟೆ ಏನಾರ ಒಂದು ಕೆಲಸ ಆಗ್ಬೇಕು. ಮುಸುಡಿ ಹೆಂಗೆ ಮಾಡ ನೋಡಿ ಸೊಂಡಿ ಏ ತುಳಿ ಬೇಡಮ್ಮ ಅರ್ಧ ಆತ್ ನೋಡ್ರಿ ಈಗ. ಎಲ್ಲ ಕತೀಲಿ ಅವನು ಉಂಡಕ್ಕ ಬ್ಯಾಡ ಬಿಡಮ್ಮ ಇಲ್ಲೇ ನಿಂದ್ರಮ್ಮ ನೀನು ಇನ್ನು ಇದಕ್ಕೆ ಹಾಕು ಹಿಂಗೆ ಪುಕ್ಳ ಪುಕ್ಳ ಮಾಡಿ ಆಮೇಲೆ ಅಕ್ಕ ಮಾಡತ್ತಂತ ತಗೋ ಖುಷಿ ಹಂಗ್ಯಾಕೆ ಮಾಡತ್ತಿ ಹಿಂಗೆ ಅರಿಬೇಕು. ಇದ್ರ ಹಾಕಿ ಕವರ್ದಾಗ ಇಬ್ಬರು ಮಾಡೋದು ಹೆಂಗೆ ಹಾಕ್ಬೇಕು ಅವನು ಖುಷಿ ಇದ್ರ ಒಗಿಬೇಡ್ಲಿ ವೈಟನ್ನ ಒಗಿದ್ರೆ ಎಲ್ಲ ಹಾಳಾಗ ಅಲ್ಲೇ ಅಲ್ಲೇ ಕೊಡು ನಮ್ಮ ಕಡೆ ಹಸಿ ಮಾಮ ನಾನು ಕೋಳೊಂದ್ ಕಡೆ ಗೈ ಲಾಕ ತಗೊಂಡು ಕೈ ಕೊಡೋದು ನೋಡು ಹಾಟ್ ಚೆನ್ನಾಗಿದ್ದಾನೆ ಚಡಿ ಅದಕ್ಕೆ ಹಾಕಿರ್ತೈತಿ ಆತ್ ನೋಡ್ರಿ ಪೂರಾ ಅರ್ಧಂಬರ್ಧ ಮಾಡ ನೋಡಿ ಆಕ್ಸಿಜನೇಟೆಡ್ ಡಿಆಕ್ಸಿಜನೇಟೆಡ್. ಯೋ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಏನದು ಇನ್ನೊಮ್ಮೆ ಹೇಳು. ಹಾಂ ಎಲ್ಲ ಕಿತ್ತೋಗದೆ ಇಲ್ಲಿ ಶಾಣೆ ಅದಿ ಬಿಡ ಡೇಂಜರ್ ಪಾರ್ಟಿ ಬಂದ್ ತಡಿಮ ಡ್ರೆಸ್ ರೆಡ್ ಡ್ರೆಸ್ ಅದಕ್ಕೆ ಏ ತುಳಿ ಬೇಡಮ್ಮ ಇನ್ನೂ ಸ್ವಲ್ಪ ಇಲ್ಲಿ ಗ್ಯಾಪ್ ಆಗ್ಯಾವ ಇಲ್ಲಿ ವೈಟ್ ಕಾಣತ್ತವ ಹಾಕಲ್ನ ಇಲ್ಲೋ
ಫೈನಲಿ ಎಲ್ಲ ರೆಡಿ ಮಾಡಿಬಿಟ್ಟು ಫೋಟೋ ತೆಗಿಬೇಕಂತಂದು ಜಾನನ್ ಮಲಗಿಸಿದೆ. ಈಕಿನೂ ಬಂದು ಮಲ್ಕೊಂಬಿಟ್ಲು, ನನ್ನ ದೊಡ್ಡ ಮಗಳು ಬಂದು ಮಲ್ಕೊಂಬಿಟ್ಲು. ನಂದು ತೆಗಿಯಮ್ಮ ಫೋಟೋ ಅಂತಂದ್ಬಿಟ್ಟು ಹಂಗಾಗಿನೂ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಆಕಿನೂ ಒಂದೆರಡು ಫೋಟೋಸ್ನು ತೆಗೆದೆ ನಾನು. ಯಾಕೆ ಸುಮ್ಮನೆ ಪಾಪ ಅಂತಂದ್ಬಿಟ್ಟು ಆಕಿನೂ ನನಗೂ ಆಕಿಗೆ ರೆಡ್ ಡ್ರೆಸ್ ಹಾಕಿಲ್ಲ, ನನಗೂ ರೆಡ್ ಡ್ರೆಸ್ ಹಾಕು, ಆಕಿಗೆ ಏನು ಹೇರ್ ಬ್ಯಾಂಡ್ ಹಾಕಿಲ್ಲ ನನಗೂ ಹಾಕು, ಪ್ರತಿಯೊಂದೂ ಆಕಿಗೆ ಏನು ಮಾಡಿದ್ರು ತನಗೆ ಮಾಡಬೇಕು. ಹಾಗಾಗಿ ಈಕಿನ ಮಲಗಿಸಿದ ಕೂಡಲೇ ತಾನು ಬಂದು ಮಲ್ಕೊಂಬಿಟ್ಲ. ಮತ್ತು ನಾವು ವೀಡಿಯೋ ಮಾಡತ್ತಿದ್ದೆ, ವೀಡಿಯೋ ಮಾಡ್ತಾಳೆ ಅಂತ ವೀಡಿಯೋ ಕ್ಲಿಪ್ಪಿಂಗ್ಸ್. ಇನ್ನು ನೆಕ್ಸ್ಟ್ ಹೆಂಗೋ ಹೂವು ಹರಿದಿದ್ವಲ್ಲ ಅಂದ್ಬಿಟ್ಟು ಇನ್ನು ಬಟರ್ಫ್ಲೈ ಥೀಮ್ ಒಳಗೆ ಒಂದೆರಡು ಫೋಟೋ ತೆಗೆದ್ರೆ ಆಯ್ತು ಅಂದ್ಬಿಟ್ಟು ಈ ಥರ ರೆಡಿ ಮಾಡಿ ನಾನು. ಅಷ್ಟು ಕ್ಲಿಯರಾಗಿ ಕರೆಕ್ಟಾಗಿ ನನಗೂ ತೆಗಿಯೋಕೆ ಬರಲಿಲ್ಲ, ಅದನ್ನು ಆ ಥೀಮ್ ರೆಡಿ ಮಾಡೋಕೆ ಬರಲಿಲ್ಲ. ಹಾಗಾಗಿ ಎಷ್ಟು ಆಗ್ತೈತೆ ಅಷ್ಟು ಮಾಡೀನಿ. ಇನ್ನು ಫೋಟೋ ತೆಗಿಬೇಕಂತಂದು ಜಾನನ್ ಮಲಗಿಸಿದೆ. ಇನ್ನು ನಿಂಗೆ ಗೊತ್ತಲ್ಲ ಖುಷಿ, ಯಾಕಿನ ಮಲಗಿಸಿದ ಕೂಡಲೇ ತಾನು ಬರೋದು ಮಲ್ಕೋದು ಬರೀ ಇದನ್ನ ಮಾಡಕತ್ ಬಿಟ್ಟಿದ್ಲು. ಸಿಕ್ಕಾಪಟ್ಟೆ ಕಾಡಿಸಿದ್ಲು. ಒಂದು ಫೋಟೋ ತೆಗಿಬೇಕಾದ್ರೆ ಸಿಕ್ಕಾಪಟ್ಟೆ ಕಾಡಿಸ್ಬಿಟ್ಲ ಖುಷಿ. ಜಾನನ್ ತೆಗಿಯಾಕೆ ಬಿಡಲಿಲ್ಲ, ಆ ಥರ ಮಾಡಿಬಿಟ್ಲ. ಹಾಗಾಗಿ ಒಂದೊಂದು ಸಾರಿ ಏನು ಅನಿಸ್ತಿರ್ತೈತಿ, ಈಗ ಎಲ್ಲರೂ ಹೊರಗೆ ಹೋಗಿರ್ತಾಳಲ್ಲ ಆವಾಗ ತೆಗಿಬೇಕು ಅನಿಸುತ್ತೆ. ಆದರೆ ಈಕೆ ಹೊರಗೆ ಹೋದಾಗ ನಂಗೆ ತೆಗಿಯೋಕೆ ಮನಸ್ಸು ಬರೋಂಗಿಲ್ಲ. ಇಬ್ಬರು ಇದ್ರನ ಚಂದಲ್ಲ, ಹಾಗಾಗಿ ಇಬ್ಬರು ಇರಲಿ ಬಿಡು ಈಕಿನ ನೋಡ್ತಿರ್ತಾಳೆ ಅಂತಂದು ಒಂದು ಸಾರಿ ಹಂಗೆ ಅನಿಸ್ತದೆ. ಬಟ್ ಬಂದು ಮಲ್ಕೊಂಡ್ಬಿಡ್ತಾಳೆ ಈಕಿ, ಏನು ಮಾಡೋಕೆ ಬಿಡೋಂಗಿಲ್ಲ. ಎಲ್ಲ ಮುಗಿಸಿದ್ರಿ ಈಗ ಆಗ್ಲಿಗ ಬರಮ್ಮ ನೀನು ಮಗರಿ ಬೆವ್ರು ಇಳಿತಪ್ಪ. ಬಿಡ ಹಾಕೊಡ ನೋಡಿ ಅಕ್ಕಿನ ಹಾಕೊಳ್ಳ ಯಪ್ಪ ಕೊನೆಗೂ 2 ಮಂತ್ ಫೋಟೋಶೂಟ ಕಂಪ್ಲೀಟ್ ಆಯ್ತು. ಏನೋ ಒಂಥರ ಸಮಾಧಾನ. ಮತ್ತು ಹೂ ಸಿಗಂಗಿಲ್ಲ ಹೂ ತರೋರು ಯಾರಿಲ್ಲ ಅಂತಂದು ಅದೊಂದು ಟೆನ್ಷನ್ ಆಗಿತ್ತು. ಅಂತೂ ಇಂತೂ ಹೂ ತೊಗೊಂಬಂದ್ರೆ ಒಬ್ಬರು ತೊಗೊಂಬ ಅಂತಂದ್ರೆ ಎಲ್ಲರೂ ಸೇರಿ ತೊಗೊಂಬಂದ್ಬಿಟ್ಟಾರೆ. ಹೂ ಸಿಕ್ಕಾಪಟ್ಟೆ ಹೂ ರಾಶಿನಾಗಿತ್ತು. ಚೆನ್ನಾಗಾಯ್ತು ಫೋಟೋಶೂಟ್ ಅಂತೂ. ಫೋಟೋಸ್ ಫೋಟೋ ಇವಾಗ ಜಾಸ್ತಿ ಏನೂ ಅಪ್ಲೋಡ್ ಮಾಡಿಲ್ಲ ನಾನು. ಇನ್ನು ಜಾನೂ ಜಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ಸ್, ಅದು ಯೂಟ್ಯೂಬ್ ಒಳಗಷ್ಟು. ಜಾಸ್ತಿ ಸ್ಟೇಟಸ್ ಅದು ಏನು ಹಾಕಕ್ಕೆ ಹೋಗಿಲ್ಲ ನಾನು. ಯೂಟ್ಯೂಬ್ ಒಳಗೆ ಅಷ್ಟು ಹಾಕ್ತೀನಿ ನಾ ಹೇಳ್ಬೇಕಂತಂದ್ರೆ. ಅದೇನೋ ಗೊತ್ತಿಲ್ಲ, ಮನೆ ಹೊರಗಿನವ್ರ ಕಣ್ಣಿಗಿಂತ ಮನೆಯವ್ರ ಕಣ್ಣು ಜಾಸ್ತಿ ಕುಂದಿರ್ತಿತ್ತು ಅಂತ ಅನ್ನಿಸ್ತೈತೆ ನನಗೆ. ಹಾಗಾಗಿ ಜಾಸ್ತಿ ನಾ ಯೂಟ್ಯೂಬ್ ಒಳಗೆ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಜಾಸ್ತಿ ಇದ್ರೊಳಗೆ ಇನ್ಸ್ಟಾ ಒಳಗೆ ಕಡಿಮೆ, ಜಾಸ್ತಿ ಅಂತಂದರೆ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿರ್ತೇನೆ. ನಾ ಇದೇನು ಅಪ್ಡೇಟ್ ಇರ್ತೈತಲ್ಲ ಅದನ್ನೆಲ್ಲನೂ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡತ್ತೇನೆ ನಾನು. ಈಗ ಅವಾಗೆಲ್ಲ ಖುಷಿ ಇದೆ. ಒಂದು 3 ಮಂತ್ 4 ಮಂತ್ ಆಗೋವರೆಗೇನು ಏನು ಫೋಟೋದು ಏನು ಫೇಸ ರಿವೀಲ್ ಮಾಡಿರಲಿಲ್ಲ ಹೇಳ್ಬೇಕಂತಂದ್ರೆ. ಇಕ್ಕಿದ ಮೆಮೊರಿಗೆ ಇರಲಿ ಅಂತ ಅಂದ್ಬಿಟ್ಟು ನನ್ನ ಮೆಮೊರಿಗೆ ಯೂಟ್ಯೂಬ್ ಒಳಗೆ ಸಿಗ್ತೈತೆ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಇನ್ನು ಜಾನೂ ಮಲ್ಕೊಂಬಿಟ್ಲ ನೋಡ್ಬೋದಿಲ್ಲ. ಜಸ್ಟ್ ಒಂದು 2-3 ಫೋಟೋ ಅಷ್ಟು ತಗೊಂಡೆ ನಾನು. ಯಾವ ಚೆನ್ನಾಗಿ ಬಂದು ಅಂದ್ರೆ ಬಿಟ್ಬಿಡ್ತೇನೆ, ನಾನು ಜಾಸ್ತಿ ತೆಗಿಯೋಕೆ ಹೋಗಿಲ್ಲ. ಒಂದು 2-3 ಫೋಟೋ ತಗೊಂಡೆ. ಇನ್ನೊಂದು ಕಪ್ ಚಹಾ ಇಲ್ಲ ಕಾಫಿ ಏನಾದರೂ ಮಾಡ್ಕೊಂಡು ಕೊಡೋದು. ಸ್ವಲ್ಪ ಎಲ್ಲ ಮನೆ ನೋಡ್ಬೋದಲ್ಲ ಹರಿವೈತಿ, ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋತೀನಿ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಜಾನೂ ಸ್ವಲ್ಪ ಬಟ್ಟೆ ಅದಾವು, ಅವನ್ನೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಮಮ್ಮಿನೂ ಹೊರಗೆ ಹೋಗ್ಯಾರ. ಏನೋ ಹೊರಗೆ ಕೆಲಸ ಐತೆ ಅಂತಂದು ಬೆಳಗ್ಗೆ ನೀನು ಒಂದು 2-3 ದಿನದಿಂದ ರೇಷನ್ ಕಾರ್ಡಿಂದ ಏನೋ ಕೆಲಸ ಆಯ್ತು ಅಂದ್ಬಿಟ್ಟು ಹೊರಗೆ ಹೋಗ್ಯಾತಾರವ್ರು. ಹಾಗಾಗಿ ಬಟ್ಟೆನ ಸ್ವಲ್ಪ ಮಷೀನಿಗೆ ಹಾಕ್ಕೋಬೇಕು. ಫ್ರೆಂಡ್ಸ್, ನಾವು ಸಡನ್ನಾಗಿ ಹಾಸ್ಪಿಟಲ್ಗೆ ಬಂದೀವಿ ಪಾಪನ ಕರ್ಕೊಂಡ್ಬಿಟ್ಟು. ಯಾಕಂತಂದ್ರೆ ಸ್ವಲ್ಪ ನಿನ್ನೆಯಿಂದ ಮೋಷನ್ ಆಗತ್ತೈತೆ, ಸ್ವಲ್ಪ ಕಡಿಮೆ ಆಗ್ತೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಸಾಯಂಕಾಲ ಆದರೂ ಕಡಿಮೆ ಆಗಲಿಲ್ಲ. ಹಾಗಾಗಿ ಪಾಪನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದೀವಿ. ಪಾಪು ಇನ್ನೂ ಸಣ್ಣದೈತಲ್ಲ, ಹಾಗಾಗಿ ಒಂದು ರೂಮ್ ಒಳಗೆ ಸಪ್ರೇಟಾಗಿ ಒಂದು ರೂಮ್ ಕೊಟ್ಟಾರ, ಕುಂತೀನಿ ಇಲ್ಲಿ. ಫ್ರೆಂಡ್ಸ್, ತೋರಿಸ್ಕೊಂಬಂದೀವಿ. ತೋರಿಸ್ಕೊಂಬಂದ್ಮೇಲೆ ಅವ್ರು ಏನಂತಂದ್ರೆ ಈಗ ಇಷ್ಟು ಜಲ್ದಿ ಮೋಷನ್ ಅದು ಹತ್ತಬಾರ್ದು, ಪಾಪ ಸಣ್ಣದೈತಲ್ಲ, ಸ್ವಲ್ಪ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ಬೇಕಾ ಅಂತಂದ್ರೆ ಎಷ್ಟು ಮಾಡಿದ್ರೂ ಸಮ್ ಟೈಮ್ ಏನಾದರೂ ಕೆಲಸ ಮನೆಯೊಳಗೆ ಮಾಡಬೇಕಾಗ್ತೈತಲ್ಲ. ಹಾಗಾಗಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಬಟ್ ಗೊತ್ತಿಲ್ಲ. ಆದಷ್ಟು ಒಟ್ಟು ಜಲ್ದಿನ ಕಡಿಮೆ ಆದರೆ ಸಾಕಂತ ಅಂದ್ಕೊಂಡೇನಿ. ಮೋಷನ್ ಹತ್ತೈತಿಗೆ, ಹಾಗಾಗಿ ಇನ್ನು ಅವ್ರು ಅಲ್ಲಿ ಟ್ಯಾಬ್ಲೆಟ್ನ ಮೆಡಿಸಿನ್ ಎಲ್ಲ ತರಕ್ಕೆ ಹೋಗ್ಯಾರ. ಈಕಿಗೆ ಜಸ್ಟ್ ಒಂದು 2-3 ಔಷಧ ಏನೋ ಕೊಟ್ಟಾರ. ಮತ್ತು ಪಾಪುಗಳು ನೀರು ಕುಡಿಬಾರ್ದು ಅಂತ ಹೇಳ್ತಿರ್ತಾರೆ. ಬಟ್ ಇವ್ರು ನೋಡಿದ್ರೆ ಡಾಕ್ಟ್ರ್ ಸ್ವಲ್ಪ ಏನಾದರೂ ಯೂರಿನ್ ಎಲ್ಲೋಯಿಶ್ ಏನಾದರೂ ಬರಾಕತ್ರ ಮತ್ತು ಯೂರಿನ್ ಏನಾದರೂ ಕಡಿಮೆ ಮಾಡಾಕತ್ಲಂದ್ರೆ ಸ್ವಲ್ಪ ಗ್ಲೂಕೋಸ್ ಕೊಟ್ಟಾರ. ನೀರೊಳಗೆ ಗ್ಲೂಕೋಸ್ನ ಮಿಕ್ಸ್ ಮಾಡಿಬಿಟ್ಟು ಕುಡ್ಸಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಅದೇನಾದರೂ ಮೋಸ್ಟ್ಲಿ ಈಗಂತೂ ಏನಿಲ್ಲ, ಆ್ಯಕ್ಟಿವ್ ಆಗಿ ಅದಾಳ. ಮತ್ತು ಯೂರಿನ್ ಮೋಷನ್ ಎಲ್ಲ ಕರೆಕ್ಟಾಗಿ ಮಾಡತ್ತಾಳೆ. ಯೂರಿನ್ದು ಏನು ಪ್ರಾಬ್ಲಮ್ ಇಲ್ಲ ಈಗ. ಹಾಗಾಗಿ ಈಗೇನು ಬೇಡ ಅಂತ ಹೇಳಿದೆ ನಾನು. ನೀರೆಲ್ಲ ಕುಡ್ಸೋಕೆ ನನಗೆ ಯಾಕೋ ಒಂಥರ ಭಯ ಅನ್ನಿಸ್ತದೆ. ಹಾಗಾಗಿ ಈಗೇನು ಬೇಡ, ಆಮೇಲೆ ಹಂಗೇನಾದರೂ ಜಾಸ್ತಿ ಆದರೆ ಅಲ್ಲೇ ಮನೆ ಕಡೆ ತೊಗೊಳ್ಳೋಣ ಅಂತ ಹೇಳಿನಿ. ಇವರು ಇದನ್ನು ಔಷಧ ತೊಗೊಂಬರಕಂತ ಹೋಗ್ಯಾರ. ಸರಿ ಫ್ರೆಂಡ್ಸ್, ಇನ್ನು ಮನೆಗೆ ಹೋಗ್ಬೇಕು.